ಯಾರ್ದು ಇದು ಇವತ್ತಾ ಒಂದೊಂದು ಕೊಡಿ. ಎಷ್ಟು ವರ್ಷದಿಂದ ಐತವ ಇದು? ಹಾಂ, ಜಾಸ್ತಿ ಆಗೈತಮ್ಮ. ಇನ್ನೊಂದು ಐತೆ ನೋಡಿ, ನೋಡಿ. ಕತ್ ನೋವು ಜಾಸ್ತಿ ಆಯ್ತಾ? ಕದ್ಗಿದ್ದು ನೋವು ಬರ್ತದಾ? ಅದೇ ಅಲ್ಲಿ ಅದೇ ಶೋಲ್ಡರ್ ನೋವು ಕತ್ ಬರ್ತದ ಅಂತ. ನಡ ಗಿಡ ನೋವು ಐತಮ್ಮ? ಸೊಂಟ ನೋವು ಐತಾ? ಕಾಲು ಎಳ್ತಾ ಬರ್ತದ? ಸೊಂಟ ಕಾಲ್ಗಿಲ್ ಮಂಡಿ ಗಿಂಡಿ? ಹಾಂ, ಇದು ನರ ಪ್ರೆಸ್ ಆಗಿಬಿಟ್ಟಿದೆ, ಜಂಗಾಗ್ಬಿಟ್ಟು ಎಲ್ಲೋದ್ರೂ ಆಪ್ರೇಷನ್ ಮಾಡಿ ಅಂತಾರೆ. ಆಮೇಲೆ ಎಷ್ಟು ನೋಡಿ ಇದು ಇಲ್ಲ ಕಾಣ್ತದೆ, ಇಲ್ಲ ಇದು ನೋಡ್ಮೇಲೆ ಆಗೈತು. 4-5 ಡಾಕ್ಟರ್ ತೋರಿಸಿದ್ವಿ ಸರ್, ಆದ್ರೂ ಇಲ್ಲಿ ಇದೇ ಸುಮ್ಮನೆ ಟ್ರೀಟ್ಮೆಂಟ್ ಕೊಡ್ತಾರೆ. ದಿವಸ ಆದಮೇಲೆ ಎಲ್ಲಿ ತೋರಿಸಿದ್ರಮ್ಮ ಮುಂಚೆ? ನೀವು ಬಳ್ಳಾರಿನಲ್ಲಿ ಇರೋದು? ಎಲ್ಲಿ ಬಳ್ಳಾರಿನಲ್ಲಿ? ಹೌದಾ? ಕೂತ್ಕೊಳ್ಳಮ್ಮ, ಏನು ಹೆದರಬೇಡಿ, ದೇವ್ರು ಒಳ್ಳೇದು ಮಾಡ್ತಾನೆ. ನೋಡಿ ಬನ್ನಿ ಸರ್, ಇಲ್ಲಿ ಮೇನ್ ಪ್ರಾಬ್ಲಮ್ ಇದೆ. ಇಲ್ಲಿ ಕೈ ಬಡಿಗೆ ನೋಡಿ, ಇಲ್ಲಿ ಒಳಗಡೆ ಹೊಂಟೋಗ್ಬಿಟ್ಟು ಇದೆ. ಇದು ನೋವು ಬಂದರೆ ಏನಿದೆ, ತಲೆ ಗಂಟ ಬಂದ್ಬಿಡ್ತದೆ, ಜುಮ್ ಜುಮ್ ಅಂತ ಹೇಳ್ತಾ ಬರ್ತದೆ. ಇದು ಕೈ ಇಲ್ಲಿ ಹೋಗೈತಮ್ಮ? ಬಡಿಗೆ ಸರ್, ಮುಗಿಸ್ಬಿಡಿ ಅಮ್ಮ, ಸಣ್ಣ ಬಿಡಿ ಇಟ್ಕೊಳ. ಇಲ್ಲ ಅಂದರೆ ಯಾವ ವಯಸ್ಸಾಗ್ಬಿಟ್ಟಿದೆಮ್ಮ ನಿಮಗೆ? ಮೊನ್ನೆ ಒಂದು ಲಾರಿ ಬಂದಿದ್ದಾರೆ, ಬರಿತಾ ಬರಿತಾ ಪೆನ್ನಿಂದ ಚುಚ್ಕೊಂಡ್ಬಿಡೋದು ನೋವಿಗೆ, ಕೋಪ ಮಾಡಿ. ಅಷ್ಟು ನೋವು ಇದು ಇದೆ ನೋಡಿ, ದೈತಲ್ಲ ಇಲ್ಲಿ. ಇದು ಬಂದ್ರೆ ಜುಮ್ಮಂತ. ಏನು ಹೇಳಿದ್ರು ಡಾಕ್ಟ್ರು? ಟ್ರೀಟ್ಮೆಂಟ್ ತಗೊಂಡ್ರೆ ನೋಡೋಣ. ಕರೆಂಟ್ ಕೊಟ್ಟಿದ್ರಾ? ಏನು ಕರೆಂಟ್ ಕೊಟ್ಟಿಲ್ಲ. ಇಲ್ಲಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಕೈ ಅಲ್ಲೇ ಇರಲಿ, ಕೈ ಮುಂದಕ್ಕೆ ಬಾಬಾ, ಮುಂದಕ್ಕೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ಕೈ ಅಲ್ಲೇ ಇರಲಿ, ಗಟ್ಟಿಯಾಗಿರಲಿ. ಕೈ ಕಾಲು ಮುಂದಕ್ಕೆ ಮಡಗಿ ಕೆಳಗಡೆ ಕೂತ್ಕೊಳ್ಳಿ. ಹಂಗೆ ಕೈ ಮೇಲೆ ಭಾರ ಬಿಡ್ಬೇಕು. ಆದ್ಮೇಲೆ ವೇಟ್ ಹಾಕ್ಬೇಕು. ಇದರಲ್ಲಿ ಚೆಕ್ ಅಂತ ಅಷ್ಟೇ. ಕೂತ್ಕೊಳ್ಳಿ ಕೆಳಗಡೆ. ಇನ್ಶಾಲ್ಲ ಮಾಡ್ಕೊಡ್ತೀನಿ ಸರ್. 2-3 ಸರ್ತಿ ಬಂದರೂ ವಾಸ ಆಗ್ಬಿಡ್ತದೆ. ಬೇಟಮ್ಮ ಸರ್, ಇವ್ರ ಹೆಸರು ಎಲ್ಲಿರೋದು? ಬಳ್ಳಾರಿ. ಎಲ್ಲಿ ಬಳ್ಳಾರಿನಲ್ಲಿ? ಹೌದಾ? ಇವ್ರು ಏನಾಗಬೇಕು? ದೇವ್ರು ಒಳ್ಳೆ